ಇಲ್ಲಿವರೆಗೂ ತಾಯಿ ರೋಲ್ ಮಾಡಿಲ್ಲ. ಚಿಕ್ಕಮ್ಮನ ಅಕ್ಕ ಆ ಥರ ರೋಲ್ಸೇ ಮಾಡಿರೋದು. ಫಸ್ಟ್ ಟೈಮ್ ತಾಯಿ ರೋಲ್ ಮಾಡ್ತಾ ಇದ್ದೀನಿ. ಬಿಗ್ ಬಾಸ್ ಹೋಗಿದ್ದು ಒಂಥರ ಲಕ್ಕೆ. ನಿಮ್ಗೆ ಮ್ಯಾಟ್ರಿಮೋನಿ ಹುಡುಕಿದಾರಂತೆ. ನಾನು ದೇವರಾಣೆ, ನಾನು ಈ ಆಟಕ್ಕಿಲ್ಲ. ಒಂದೊಂದು ಸಿಚುವೇಶನ್ಸ್ ಹಂಗಂಗೆ ಆಡ್ಸುತ್ತೆ ಅಷ್ಟೇ ನಮ್ಮನ್ನ. ಅದರ್ವೈಸ್ ಎಲ್ಲರೂ ಒಳ್ಳೆಯವರು. ಸೀರೆ ಕೊಡ್ತೀನಿ ಮತ್ತೆ ಸೀರೆ ಇದಕ್ಕೆ ಕೊಡ್ಬೇಕು. ಯೋಗ್ಯತೆ ಇಲ್ಲ ಅವನಿಗೆ. ಇನ್ನೇನು ಬಿಗ್ ಬಾಸ್ ಸೀಸನ್ 11 ಫಿನಾಲೆ ಹತ್ತಿರದಲ್ಲಿದೆ. ಯಾರಾಗ್ತಾರೆ ಬಿಗ್ ಬಾಸ್ ಟ್ರೋಫಿ, ಯಾರು ಗೆಲ್ತಾರೆ ಅನ್ನೋಂಥ ಕ್ಯೂರಿಯಾಸಿಟಿ ಎಲ್ರಿಗೂ ಇದೆ. ಅದರ ನಡುವೆ ನಮಗೆ ಹಂಸ ಅವ್ರು ಸಿಕ್ಕಿದ್ದಾರೆ. ಹಂಸ ಅವ್ರಿಗೆ ಯಾಕೆ ಇವತ್ತು ಸ್ಪೆಷಲ್ ಇದೆ ಏನಂತ ಹೇಳಿದ್ರೆ, ಬಿಗ್ ಬಾಸಿಂದ ಹೊರಬಂದ ಮೇಲೆ ಒಂದು ರೀತಿ ಒಳ್ಳೇದಾಯ್ತು ಅವ್ರಿಗೆ. ಯಾಕಂದರೆ ಸುದೀಪ್ ಅವರ ಅಳಿಯ ಸಂಚಿತ್ ಅವರ ಸಿನಿಮಾದಲ್ಲಿ ಸಹ ಅವರು ಸ್ಕ್ರೀನ್ ಶೇರ್ ಮಾಡ್ತಿರುವಂಥದ್ದು. ನಮ್ಮೊಟ್ಟಿಗೆ ಇವತ್ತಿದ್ದಾರೆ. ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದಾರೆ. ಲೇಟಾಗಿ ಬಂದರೂ ಲೇಟೆಸ್ಟ್ ಆಗಿ ಗಾರ್ಜಿಯಸ್ ಆಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ಆ್ಯಕ್ಚುಲಿ ನಾನು ಬಾದಾಮಿಲಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಸೊ ಮುಹೂರ್ತಕ್ಕೆ ಬರಲೇಬೇಕು, ಈ ಸಿನಿಮಾ ಮುಹೂರ್ತಕ್ಕೆ ಬರಲೇಬೇಕು ಅಂತ ಹೇಳಿ ಓಡೋಡಿ ಬಂದಿದ್ದೀನಿ. ಒಂದು ಮೊದಲನೇದಾಗಿ ಸುದೀಪ್ ಸರ್ ಪ್ರೊಡಕ್ಷನಲ್ಲಿ ಕೆಲಸ ಮಾಡ್ತಿರೋದು ತುಂಬಾ ಖುಷಿ ಇದೆ. ಹಾಗೆ ಅವ್ರ ಅಕ್ಕನ ಮಗನ ಸಿಂಚನ್ಗೆ ನಾನು ತಾಯಿ ರೋಲ್ ಮಾಡ್ತಾಯಿದ್ದೀನಿ. ಐ ಆಮ್ ವೆರಿ ಹ್ಯಾಪಿ. ಯಾಕಂದರೆ ನಾನು ಇಲ್ಲಿವರೆಗೂ ತಾಯಿ ರೋಲ್ ಮಾಡಿಲ್ಲ. ಚಿಕ್ಕಮ್ಮನ ಅಕ್ಕ ಆ ಥರ ರೋಲ್ಸೇ ಮಾಡಿರೋದು. ಫಸ್ಟ್ ಟೈಮ್ ತಾಯಿ ರೋಲ್ ಮಾಡ್ತಾಯಿದ್ದೀನಿ. ಅದು ಒಬ್ಬ ಒಳ್ಳೆ ಹೀರೋಗೆ ತಾಯಿ ರೋಲ್ ಮಾಡ್ತಾಯಿದ್ದೀನಿ ಅನ್ನೋ ಖುಷಿ ಖಂಡಿತವಾಗ್ಲೂ ಇದೆ. ಹಾಗೆ ನಿಮ್ಮನ್ನೆಲ್ಲ ಮೀಡಿಯಾದವ್ರನ್ನೆಲ್ಲ ನೋಡ್ಬೋದು, ಮತ್ತೆ ಭೇಟಿ ಆಗ್ಬೋದು. ಬಿಗ್ ಬಾಸ್ ಆದಮೇಲೆ ಇಂಟರ್ವ್ಯೂಸಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡಿದ್ದೆ. ಸೊ ಮತ್ತೆ ಒಂದು ಆಪರ್ಚುನಿಟಿ ಸಿಗುತ್ತೆ ನಿಮ್ಗಳ ಜೊತೆ ಮಾತಾಡೋದಕ್ಕೆ ಅನ್ನೋ ಎಲ್ಲ ಒಂದು ಥಾಟಿಂದ ಐ ರಶ್ ಟು ಕಮ್ ಹಿಯರ್. ಎಷ್ಟು ಖುಷಿ ಆಯಿತು ನಿಮಗೆ. ಅಂದರೆ ಇವಾಗ ಇಲ್ಲಿ ವೇದಿಕೆ ಮೇಲೆ ಕೂರ್ತಾ ಸುದೀಪ್ ಸರ್ ಒಂದು ರೀತಿ ಅದು ಕನೆಕ್ಷನ್ ನೋಡಿ ಹೇಗಿದೆ. ಬಿಗ್ ಬಾಸಲ್ಲೂ ಸುದೀಪ್ ಸರ್ ಇದ್ದರು, ಇಲ್ಲಿ ಅವರ ಪ್ರೊಡಕ್ಷನಲ್ಲೂ ಸಹ ನೀವು ಕೆಲಸ ಮಾಡ್ತಿರೋವಂಥದ್ದು. ಹೌದು, ಖುಷಿ ಆಗ್ತದೆ. ಅದನ್ನೇ ಹೇಳಿದ್ನಲ್ಲ ನಾನು, ಅವ್ರ ಪ್ರೊಡಕ್ಷನ್ ಕೆಲಸ ಮಾಡ್ತಿರೋದು, ಅವ್ರ ಅಕ್ಕನ ಮಗನಿಗೆ ತಾಯಿ ರೋಲ್ ಮಾಡ್ತಿರೋದು ನಿಜವಾಗ್ಲೂ ಖುಷಿ ಇದೆ. ಹಾಗೆ ಕಾರ್ತಿಕ್ ಸರ್ ಎಲ್ಲ ಪ್ರೊಡಕ್ಷನಲ್ಲಿರೋದ್ರಿಂದ ಅವ್ರ ಸಂಸ್ಥೆಯಲ್ಲಿ ನಾನು ಮುಂಚೆನೂ ಕೆಲಸ ಮಾಡಿದ್ದೀನಿ ಮಾಸ್ಟರ್ ಪೀಸಲ್ಲಿ. ವಂಡರ್ಫುಲ್ ಪ್ರೊಡಕ್ಷನ್ ಹೌಸ್, ವಂಡರ್ಫುಲ್ ಹ್ಯೂಮನ್ ಬೇಯಿಂಗ್ ಕಾರ್ತಿಕ್ ಅವರು. ಹಾಗೆ ಡೈರೆಕ್ಟ್ರಿಗೆ ನಂಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದು ಸಿನಿಮಾದಲ್ಲಿ ನಾನು ಒಂದು ಒಳ್ಳೆ ರೋಲ್ ಮಾಡಬೇಕು ಅಂತ ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ದೆ. ಅಂದರೆ ಆ್ಯಕ್ಟಿಂಗ್ಗೆ ಸ್ಕೋಪ್ ಇರೋಂಥ ರೋಲು, ಒಂಥರ ಸ್ಕ್ರೀನ್ ಸ್ಪೇಸ್ ಜಾಸ್ತಿ ಇರೋಂಥ ರೋಲು, ತುಂಬ ವೆಯ್ಟ್ ಮಾಡ್ತಿದ್ದೆ ಈ ಥರ ಒಂದು ಆಪರ್ಚುನಿಟಿಗೆ. ಅವರು ಕತೆ ಎಕ್ಸ್ಪ್ಲೇನ್ ಮಾಡಿದ್ರು, ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು, ತುಂಬ ಬ್ರೀಫಾಗಿ ಹೇಳಿದ್ರು ಕತೆನ. ಅವ್ರು ಹೇಳಿದ್ರು ನಾನು ಒಂದ್ಸಲ ನಿಮಗೆ ಸ್ಕ್ರಿಪ್ಟ್ ಕಳಿಸ್ಕೊಡ್ತೀನಿ ಅಂದರು. ನಂಗೆ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ನೀವು ಅಷ್ಟು ಚೆನ್ನಾಗಿ ಬ್ರೀಫ್ ಮಾಡಿದ್ದೀರಾ ಕತೆನ. ಕ್ಯಾರೆಕ್ಟ್ರಿಂದು ಸಖತ್ತಾಗಿದೆ, ಒಂದು ಆ್ಯಕ್ಟಿಂಗ್ ಸ್ಕೋಪ್ ಇದೆ, ತುಂಬ ಚೆನ್ನಾಗಿದೆ. ಐ ಆಮ್ ರಿಯಲಿ ಲಕ್ಕಿ. ಬಿಗ್ ಬಾಸ್ಗೆ ಹೋಗಿದ್ದು ಒಂಥರ ಲಕ್ಕೆ, ಈಗ ಈ ಥರ ಒಂದು ಆಪರ್ಚುನಿಟಿ ಸಿಗ್ತಾ ಇರೋದು ಲಕ್ಕೆ. ಸೊ ಇದಕ್ಕೆಲ್ಲ ಕಾರಣ ನಮ್ಮ ವೀಕ್ಷಕರು ಅಂತಲೇ ಹೇಳ್ಬೋದು. ನನ್ನನ್ನು ಪ್ರೋತ್ಸಾಹ ಮಾಡ್ತಿದ್ದಾರೆ, ಎಂಕರೇಜ್ ಮಾಡ್ತಿದ್ದಾರೆ. ಸೊ ಅವ್ರ ಆಶೀರ್ವಾದ ನನ್ನ ಮೇಲೆ ಹೀಗೆ ಇದ್ದರೆ ಖಂಡಿತವಾಗ್ಲೂ ಇನ್ನೂ ಬೆಳಿತೀನಿ. ಅವ್ರಿಗೆ ಯಾವತ್ತೂ ನಾನು ಡಿಸಪಾಯಿಂಟ್ ಮಾಡಿಲ್ಲ. ಬಿಗ್ ಬಾಸಲ್ಲಿ ಆಫ್ಕೋರ್ಸ್ ಜಾಸ್ತಿ ದಿನ ಉಳ್ಕೊಳ್ಳೋಕ್ಕಾಗಲಿಲ್ಲ. ಬಿಕಾಸ್ ಬಿಗ್ ಬಾಸ್ ಇಸ್ ಅ ವೆರಿ ಬಿಗ್ ಗೇಮ್. ಅಂತಂದರೆ ಅಲ್ಲಿ ಮೆಂಟಲಿ ಫಿಸಿಕಲಿ ತುಂಬ ಸ್ಟ್ರಾಂಗ್ ಇರಬೇಕಾಗತ್ತೆ. ಗೇಮ್ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಡೇ ಒನ್ನಿಂದ. ಅಲ್ಲಿ ಸ್ವಲ್ಪ ಎಲ್ಲಿ ಎಡಿದೆ ಅಂತ ಗೊತ್ತಿಲ್ಲ, ಬಟ್ ಐ ಕುಡಂಟ್ ಬಿ ಫಾರ್ ಲಾಂಗ್. ಅದೇ ಕೇಳ್ತಾರೆ ಎಲ್ಲರೂ, ಫಿನಾಲೆಯಲ್ಲಿ ಯಾರು ವಿನ್ ಆಗ್ಬೋದು, ಯಾರು ವಿನ್ ಆಗ್ಬೋದು ಅಂತ. ಅದು ನೋಡಿದಾಗೆಲ್ಲ ನಮ್ಗೆ ಅನಿಸ್ತಾ ಇರುತ್ತೆ ನಾವಿರಬೇಕಿತ್ತು ಆ ಜಾಗದಲ್ಲಿ, ನಾನಿರಬೇಕಿತ್ತು ಅಂತ ಅನಿಸುತ್ತೆ. ಸ್ವಲ್ಪ ಬೇಜಾರಿದೆ ನಾವಿಲ್ವಲ್ಲ ಫಿನಾಲೆಯಲ್ಲಿ ಅಂತ. ಒಂದು ಜೆಲಸಿ ಇರುತ್ತಲ್ಲ, ಅಂದರೆ ಇನ್ ಅ ಗುಡ್ ಕಾಂಪಿಟೇಟಿವ್. ಅಂದರೆ ಇನ್ ಅ ಕಾಂಪಿಟೇಟಿವ್ ವೇ. ಜೆಲಸ್ ಅಂತಂದರೆ ಇನ್ ಅ ಕಾಂಪಿಟೇಟಿವ್ ವೇ. ಲೈಕ್ ನಾವು ಇರಬೇಕಿತ್ತು, ವಿ ಮಿಸ್ಡ್ ಔಟ್ ಅಂತ ಅನಿಸುತ್ತೆ. ಆ ವೈಬ್ಸೇ ಬೇರೆ. ಆ ಫಿನಾಲೆಗೆ ಬರೋದು, ಬಿಗ್ ಬಾಸ್ ಕಪ್ ಗೆಲ್ಲೋದು, ಇಟ್ಸ್ ನಾಟ್ ಅ ಈಸಿ ಟಾಸ್ಕ್. ಯಾರ್ಯಾರು ಫಿನಾಲೆಗೆ ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಕಂಗ್ರಾಟ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಆಲ್ ಆಫ್ ದೆಮ್. ಸೊ ಯಾರು ಗೆದ್ದರೂ ಖುಷಿನೇ ಇದೆ. ಎಲ್ಲರೂ ಕಷ್ಟಪಟ್ಟಿದ್ದಾರೆ. ಹಗಲು ರಾತ್ರಿ ನಿದ್ದೆ ಇಲ್ಲದೆ, ಊಟ ತಿಂಡಿಗಳು ಸರಿಯಾಗಿಲ್ಲದೆ, ಕಂಫರ್ಟ್ ಝೋನ್ ಇಲ್ಲದೆ, ಸ್ಯಾಕ್ರಿಫೈಸ್ ಸೋ ಮಚ್ ಇಲ್ಲಿ ಫಿನಾಲೆಗೆ ಬರೋದಕ್ಕೆ. ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಎವ್ರಿ ಒನ್. ಯಾರು ವಿನ್ ಆದರೂ ನಂಗೆ ಖುಷಿನೇ ಇದೆ. ಇನ್ನು ಜಗದೀಶ್ ಅವರ ರೀಸೆಂಟ್ ವಿಡಿಯೋ ನೋಡಿದ್ರಾ? ಅಂದರೆ ರೀಸೆಂಟ್ ವಿಡಿಯೋ ಅಂದರೆ ನಿನ್ನೆ ಅಷ್ಟೇ ಜಗಳ ಮಾಡಿಕೊಂಡು, ಈಗೇನು ಅನ್ನಿಸ್ತು ನಿಮಗೆ ಆ್ಯಕ್ಚುಲಿ ಇದನ್ನು ನೋಡಿದಾಗ? ಅದೇ ಇವಾಗ ಜಗದೀಶ್ ಅವ್ರ ಪಾಪ ಅವ್ರು ಹೇಳೋದ್ರಲ್ಲಿ ಒಂದು ಪಾಯಿಂಟ್ ಇರುತ್ತೆ. ಅಂದರೆ ಅಣ್ಣಮ್ಮನೆಲ್ಲೋ ರೋಡ್ ಮಧ್ಯೆ ಕೂರಿಸಿದ್ದಾರೆ, ಸೊ ಪಬ್ಲಿಕ್ಕಿಗೆ ತೊಂದರೆ ಆಗ್ತಿದೆ ಅಂತ ಗಲಾಟೆ ಮಾಡಿದ್ರು. ಸೊ ಆ ಪಬ್ಲಿಕ್ ಗಲಾಟೆಯಿಂದ ಅವ್ರೂ ಸ್ವಲ್ಪ ಎಲ್ಲ ರಬ್ಬಾಯಿತು, ಜಗಳಗಳಾಯಿತು. ನಾನು ಆ ವಿಡಿಯೋ ನೋಡಿದೆ. ಆ್ಯಕ್ಚುಲಿ ವಿಡಿಯೋ ಇಮಿಡಿಯೇಟಾಗಿ ನನಗೆ ಶೇರ್ ಮಾಡಿದ್ರು. ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ, ನಾನು ಓದ್ ಕಡೆ ಎಲ್ಲ ಜಗದೀಶ್ ಅವ್ರು ಎಲ್ಲಿ ಅಂತ ಕೇಳ್ತಾರೆ, ಜಗದೀಶ್ ಅವ್ರು ಓದ್ ಕಡೆ ಎಲ್ಲ ಹಂಸ ಎಲ್ಲಿ ಅಂತ ಕೇಳ್ತಾರೆ. ಸೊ ಹಂಗಾಗ್ಬಿಟ್ಟಿದೆ ನಮ್ಮದು ಒಂದು ಪೇರ್ ಬಿಗ್ ಬಾಸ್ಗೆ ಬಂದಮೇಲಿಂದ. ಸೊ ಅಲ್ಲಿ ಸ್ವಲ್ಪ ಏನೋ ರಬ್ಬಾಗಿದೆ, ಜಗಳಗಳಾಗಿದೆ, ಬೇಜಾರಾಯಿತು. ಬಟ್ ಜಗದೀಶ್ ಅವರು ಸ್ವಲ್ಪ ಅವ್ರ ಕೋಪನ ಅಥವಾ ಮಾತುಗಳನ್ನ ಬಿಗ್ ಬಾಸ್ ಮನೇಲೂ ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ, ಹೊರಗಡೆ ಬಂದಮೇಲೂ ಕಂಟ್ರೋಲ್ ಮಾಡ್ಕೋತಾ ಇಲ್ಲ. ಸೊ ಈ ಶುಡ್
ಹ್ಯಾಂಡಲ್ ಇಟ್ ಇನ್ ಅ ವೆರಿ ಒಂಥರ ಮೆಚ್ಯೂರ್ಡಾಗಿ ಹ್ಯಾಂಡಲ್ ಮಾಡಿದ್ರೆ ಸಿಚುವೇಶನ್ಸ್ನ. ಈಗ ಅವ್ರು ಹೇಳಿದ ಪಾಯಿಂಟ್ ಸರಿಯಾಗಿದೆ, ಬಟ್ ಹೇಳೋ ರೀತಿ ಅಥವಾ ಅದನ್ನು ತೊಗೊಂಡೋಗೋ ರೀತಿ ತಪ್ಪಾಗ್ಬೋದು, ಬೇರೆಯವ್ರಿಗೆ ಪ್ರವೋಕ್ ಆಗ್ಬೋದು. ಹಾಗಾಗಿ ಅವ್ರು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು ಮಾತು ಮತ್ತು ಅವ್ರ ಬಿಹೇವಿಯರ್ನ ಅಂತ ನಾನು ಅನ್ಕೊತೀನಿ. ಅದರ್ವೈಸ್ ಇಸ್ ಅ ವೆರಿ ಗುಡ್ ಮ್ಯಾನ್. ಈಗ ರಜತ್ ಅವರು ಒಳಗಡೆ ಇದ್ದಾರೆ, ಅವರು ಸೇಮ್ ಜಗದೀಶ್ ಅವರ ಒಂದು ರೀತಿ. ಇಬ್ಬರು ಹೇಗೆ ಅಂದರೆ ಇಬ್ಬರು ಒಳಗಡೆ ಇದ್ದಿದ್ರೆ ಇನ್ನು ಯಾವ ರೀತಿ ಇರ್ತಿತ್ತು ಬಿಗ್ ಬಾಸು ಅಂತ. ಇಬ್ಬರು ಜೋರಿದ್ದಾರೆ. ಅದೇ ರಂಜಿತ್ ಜಾಗದಲ್ಲಿ ರಜತ್ ಅವ್ರು ಆಚೆ ಬರ್ತಿದ್ರು ಅಷ್ಟೇ. ರಂಜಿತ್ ಅವ್ರು ಬರೀ ಪುಷ್ ಮಾಡಿದ್ರು, ರಜತ್ ಅವ್ರು ಹೊಡೆದೇ ಬಿಡ್ತಿದ್ರು ಅನ್ಸುತ್ತೆ. ನಾವು ಮೊನ್ನೆ ಹೋದ್ವಲ್ಲ ಗೆಸ್ಟ್ ಆಗಿ, ಅವಾಗ ನಾವು ಅದನ್ನೇ ಹೇಳ್ತಾ ಇದ್ವಿ ರಜತ್ಗೆ, ಜಗದೀಶ್ ಅವ್ರು ಇದ್ದಾಗ ನೀನು ಇರಬೇಕಿತ್ತಪ್ಪ ಅಷ್ಟೇ. ರಂಜಿತ್ ಅವರು ಪಾಪ ತುಂಬ ಕಂಟ್ರೋಲ್ಡಾಗಿ ಜಸ್ಟ್ ಪುಷ್ ಮಾಡಿದ್ರು, ನೀನು ಹೊಡೆದೇ ಆಚೆ ಬರ್ತಿದ್ದೆ, ಹೆಂಗೂ ಆಚೆ ಹೋಗೋತಿದ್ದೆ ಇದೆ, ಹೊಡೆದೇ ಬಿಡೋಣ ಅಂತ ಹೊಡಿತಿದ್ದೆ ಅಂತ. ಯಾಕಂದ್ರೆ ಅಷ್ಟು ಪ್ರವೋಕ್ ಮಾಡ್ತಾರೆ ಅವರು ಜಗದೀಶ್ ಅವರು. ಸೊ ಹಾಗಾಗಿ ಖಂಡಿತವಾಗ್ಲೂ ಜಗಳ ಆಗ್ತಿತ್ತು. ಇನ್ನೂ ಈಗಾಗಿ ಜಗಳಕ್ಕಿಂತ ಇನ್ನೂ ದೊಡ್ಡ ಜಗಳನೇ ಆಗ್ತಾಯಿತ್ತು. ಬಟ್ ರಜತ್ ಅವ್ರನ್ನ ನಾನು ಒಳಗಡೆ ಹೋದಾಗ ಮಾತಾಡಿದೆ, ಈಸ್ ರಿಯಲಿ ಸ್ವೀಟ್, ವೆರಿ ಸ್ವೀಟ್ ಪರ್ಸನ್. ಮಾತು ರಫ್ ಆಗಿರ್ಬೋದು, ಅಂದರೆ ಅವರು ಫಿಲ್ಟರ್ ಇಲ್ಲದೆ ಮಾತಾಡ್ಬೋದು ಅಥವಾ ಅವ್ರಿಗೆ ಅನಿಸಿದ್ದನ್ನು ಮಾತಾಡ್ತಾರೆ ಅನಿಸುತ್ತೋ. ಬಟ್ ಅದರ್ವೈಸ್ ಈಸ್ ವೆರಿ ನೈಸ್ ಪರ್ಸನ್, ಈಸ್ ವೆರಿ ಫ್ರೆಂಡ್ಲಿ. ತುಂಬ ಖುಷಿ ಆಯಿತು. ಅಂದರೆ ನಾನು ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡ್ತಾ ಇದ್ದೀನಿ ಅಂತ ಅನಿಸಲೇ ಇಲ್ಲ. ಆ್ಯಕ್ಚುಲಿ ನಾನು ತುಂಬ ಹೊತ್ತು ಅವ್ರ ಜೊತೆನೇ ಕೂತ್ಕೊಂಡು ಮಾತಾಡ್ತಿದ್ದೆ. ಅದಕ್ಕೆ ವಿಕ್ರಮ್ ಅವರೆಲ್ಲ ರೇಗಿಸ್ತಾಯಿದ್ರು, ಹೊಸಬರು ಸಿಕ್ಕಿದ್ರು ಅಂತ ನಮ್ಮನ್ನೆಲ್ಲ ಬಿಟ್ಟು ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದೀರಾ ಅಂತ. ಅದಕ್ಕೆ ಅವ್ರಿಗೆ ಅದೇ ನಾನು ಅವ್ರಿಗೆ ರೇಗಿಸ್ತಾ ಇದ್ದೆ, ನಿಮಗೆ ಭವ್ಯ ಇದ್ದಾಳಲ್ಲ, ಸೊ ನೀವು ಅವ್ರ ಜೊತೆ ಇರಿ, ಸೊ ಯು ಆರ್ ಎಂಗೇಜ್. ಸೊ ರಜತ್ ನಾನು ಮಾತಾಡ್ಸಿಲ್ಲ, ನಾವು ಮಾತಾಡ್ತೀನಿ ಅಂತ. ಈಸ್ ವೆರಿ ನೈಸ್ ಪರ್ಸನ್ ಆ್ಯಕ್ಚುಲಿ. ಜನ ನೀವು ತಿಳ್ಕೊಂಡಿರೋ ಅಷ್ಟೆಲ್ಲ ಆ ಥರ ಏನಿಲ್ಲ ರಜತ್. ಈಸ್ ವೆರಿ ನೈಸ್ ಸ್ವೀಟ್ ಪರ್ಸನ್. ಬಟ್ ಅಲ್ಲಿ ಆ ಥರ ಒಂದೊಂದು ಸಿಚುವೇಶನ್ಸ್ ಹಂಗಂಗೆ ಆಡ್ಸುತ್ತೆ ಅಷ್ಟೇ ನಮ್ಮನ್ನು. ಅದರ್ವೈಸ್ ಎಲ್ಲರೂ ಒಳ್ಳೆಯವರೇ. ಓಕೆ, ಈಗ ಫಿನಾಲೆಗೆ ಯಾರು ಬರಬೇಕಂತ ಆಸೆ ಇದೆ ನಿಮಗೆ? ಯಾರು ವಿನ್ನರ್ ಆಗಬೇಕು, ಯಾರು ರನ್ನರ್ ಆಗಬೇಕು? ಅದೇ ಹೇಳಿದ್ನಲ್ಲ, ಯಾರು ಬಂದರೂ ಖುಷಿನೇ. ಯಾಕಂದರೆ ಎಲ್ಲರೂ ಕಷ್ಟಪಟ್ಟಿದ್ದಾರೆ, ಎಲ್ಲರೂ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಸೊ ಯಾರು ವಿನ್ನರ್ ಆದರೂ ಖುಷಿನೇ, ಯಾರು ರನ್ನರ್ ಅಪ್ ಆದರೂ ಖುಷಿನೇ. ನಾನು ಆಗಲಿಲ್ಲ ಅಂತ ಬೇಜಾರಿದೆ ಅಷ್ಟೇ. ಅದೇ ನಾನು ತಮಾಷೆಗೆ ಹೇಳ್ತಾ ಇರ್ತೀನಿ, ಯಾರಾದರೂ ನಮಗಂತೂ ₹1 ಸಿಗೋದಿಲ್ಲ. ಸೊ ಯಾರಾದರೂ ಖುಷಿನೇ. ವಿನ್ನರ್ ಆಗ್ತಾರೆ ಪಾರ್ಟಿಗೆ. ಕೈಗೆ ಸಿಕ್ಕಲ್ಲ ರೀ, ಆರ್ಟಿಸ್ಟ್ಗಳು ಭಾರಿ ಹುಷಾರಿದ್ದಾರೆ, ಯಾರು ಕೈಗೆ ಸಿಕ್ಕಲ್ಲ. ಬಿಸಿ ಅಂತ ಒಂಥರ ಕಪ್ಪೆಗಳ ಥರ. ನನ್ನೂ ಸೇರಿಸ್ಕೋಬೋದು, ಆರ್ಟಿಸ್ಟ್ ಎಲ್ಲ ಸೇರ್ಕೋತೀವಿ. ಸೊ ಕಪ್ಪೆಗಳ ಥರ ಹಾರ್ತಿರ್ತಾರೆ, ಒಂದು ತಕಡಿಗೆ ಹಾಕೋದು ಭಾರಿ ಕಷ್ಟ ಇದೆ. ಇನ್ನು ಅವ್ರಿಗೆ ಪಾರ್ಟಿ ಕೊಡಿಸಲು ನಮ್ಗೆ ಆ ಪಾರ್ಟಿ ಮೇಲಿರೋ ಆಸೆ ಹೊಟ್ಟೋಗುತ್ತೆ ಅಷ್ಟೇ. ಇನ್ನು ತ್ರಿವಿಕ್ರಮ್ ಹಾಗೂ ಭವ್ಯ ಇಬ್ಬರನ್ನು ಪೇರ್ ಮಾಡಿ ನೋಡ್ತಾ ಇದ್ದಾರೆ ಕಪಲ್ಸ್ ಆಗಿ. ಈ ಕಡೆ ಸೋಷಿಯಲ್ ಮೀಡಿಯಾದವರು ಮೋಕ್ಷಿತ್ ಅವ್ರನ್ನ ಹಾಕೋತಿದ್ದಾರೆ. ಏನು ಟ್ರಯಾಂಗಲ್ ಲವ್ ಸ್ಟೋರಿ ಆಗಿಬಿಟ್ಟಿದೆ. ಆ್ಯಕ್ಚುಲಿ ನನ್ನ ಜಗದೀಶ್ ಪೇರ್ ಅಲ್ಲಿ ಹಿಟ್ಟಾಯಿತು. ಅದಾದಮೇಲೆ ಪಾಪ ತುಂಬ ಪೇರ್ಗಳನ್ನ ಹಿಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಯಾವುದು ನಮ್ಮಷ್ಟು ಕ್ಲಿಕ್ ಆಗಿಲ್ಲ ಅಂತ ಅನ್ಕೊತೀನಿ. ಆದರೆ ನಮ್ಮ ಏಜ್ ಗ್ರೂಪಲ್ಲಿ, ನಮ್ಮ ಇದರಲ್ಲಿ ನಾವು ಕ್ರಿಯೇಟ್ ಮಾಡಿದಂಥ ವೈಬ್ಸ್, ಅಂದರೆ ನಮ್ದು ಹೇಗಿತ್ತು ಅಂತಂದರೆ ಎಲ್ಲೂ ಒಂಥರ ಬೇರೆ ಥರ ಅರ್ಥ ಮಾಡ್ಕೊಳ್ಳೋಕ್ಕೆ ಎಲ್ಲೂ ನಾವು ರೂಮ್ ಕೊಡಲಿಲ್ಲ. ಫನ್ನಾಗಿ ಹೋಗ್ತಿತ್ತು ನಮ್ಮದು ಒಂದು ಕಾಂಬಿನೇಷನು. ಸೊ ಅದಾದಮೇಲೆ ನಾವು ಇಬ್ಬರು ಹೊರಗಡೆ ಬಂದುಬಿಟ್ವಲ್ಲ. ಸೊ ದೇ ವಾಂಟೆಡ್ ಟು ಮೇಕ್ ಸಮ್ ಒನ್ ಲೈಕ್ ಕಪಲ್ಸ್ ಥರ, ಆ ಥರದೊಂದು ಹಿಟ್ ಪೇರ್ ಆಗಬೇಕು ಅಂತ ತುಂಬ ಪ್ರಯತ್ನ ಪಟ್ಟರು. ಐಶ್ವರ್ಯ ಶಿಶಿರ್ ಜೊತೆ ಇರ್ಬೋದು, ವಿಕ್ರಮ್ ಭವ್ಯ ಮೋಕ್ಷಿತನ ಟ್ಯಾಗ್ ಮಾಡಿದ್ರು. ಸೊ ನಾವು ಅಲ್ಲಿರೋ ಹಾಗೆ ಮೋಕ್ಷಿತಾಗೂ ವಿಕ್ರಮ್ಗೂ ಸಂಬಂಧನೇ ಇಲ್ಲ ರೀ. ಪಾಪ ಅವ್ರಿಗೇನು ಆ ಥರದ್ದು ವೈಬ್ಸೇ ಇಲ್ಲ ಅವ್ರ ನಡುವೆ. ಸೊ ಜನ ಅವ್ರಿಗೆ ಅನಿಸುತ್ತಲ್ವಾ, ಇವಾಗ ಇವ್ರ ಜೊತೆ ಪೇರ್ ಆದರೆ ಚೆನ್ನಾಗಿರುತ್ತೆ, ಇವ್ರನ್ನ ಮದುವೆ ಆದರೆ ಚೆನ್ನಾಗಿರುತ್ತೆ. ಈಗ ಒಂದು ಸೀರಿಯಲಲ್ಲಿ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ರೆ ಹೇಳ್ತಾರೆ ನೀವು ಇಬ್ಬರು ಮದುವೆ ಆಗಿ ಚೆನ್ನಾಗಿರುತ್ತೆ ಅಂತ. ಸೊ ಹಾಗೆ ಆ್ಯಕ್ಟ್ ಮಾಡಿದವ್ರ ಜೊತೆ, ಶೋ ಮಾಡಿದವ್ರ ಜೊತೆ ಎಲ್ಲ ನಾವು ಸಂಬಂಧ ಬೆಳೆಸ್ಕೊತಾ ಹೋದರೆ ಅಷ್ಟೇ ಒಂದು 10 ಮದುವೆ ಆಗಬೇಕೇನೋ ನಾವು. ಇದಾದ್ಮೇಲೆ ಕಾಂಟ್ಯಾಕ್ಟ್ ಯಾರ್ಯಾರ ಜೊತೆ ಇದ್ದೀರಿ ಸದ್ಯಕ್ಕೆ ಬಿಗ್ ಬಾಸ್ ಬಂದಾದ್ಮೇಲೆ? ಅಯ್ಯೋ, ಎದ್ರೆ ಬಿದ್ದರೆ ಜಗದೀಶ್ ಅವರೇ ಸಿಗ್ತಾರೆ ನನಗೆ ಎಲ್ಲ ಇಂಟರ್ವ್ಯೂಸಲ್ಲೂ. ಎಂಥ ಹಣೆ ಬರ ಅಂತಂದರೆ ಎಲ್ಲ ಇಂಟರ್ವ್ಯೂಸಲ್ಲೂ ನಾವಿಬ್ಬರೇ ಇರ್ತೀವಿ. ಅಂದರೆ ನನ್ನನ್ನು ಕರೆದಾಗ ಅವ್ರನ್ನೂ ಕರೆದಿರ್ತಾರೆ. ಸೊ ಹಾಗಾಗಿ ತುಂಬ ನಾನು ಮೀಟ್ ಮಾಡಿರೋ ಜಗದೀಶ್ ಅವ್ರನ್ನೇ. ಫಾರ್ಚುನೇಟೋ ಅನ್ಫಾರ್ಚುನೇಟೋ ಗೊತ್ತಿಲ್ಲ. ಅಯ್ಯೋ, ಜಗದೀಶ್ ಹೀಲ್ ಬಿ ದ ಸೇಮ್. ಬಟ್ ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಾರೆ. ಅಂದರೆ ಅವಾಗ ಏನಾಯಿತು ಅದೆಲ್ಲ ಮೂಡ್ ಆನ್. ಬಟ್ ನನ್ನ ಜೊತೆ ಚೆನ್ನಾಗೇ ಇದ್ದಾರೆ. ಬಟ್ ಹೊರಗಡೆ ಇರೋರಿಗೆಲ್ಲ ಸ್ವಲ್ಪ ಬೆಂಡೆತ್ತಿರ್ತಾರೆ. ನಾನು ರೇಗಿಸ್ತಾ ಇರ್ತೀನಿ, ಇವತ್ತು ಯಾರು ಟಾಪಿಕ್ ತೊಗೊಂಡು ಯಾರನ್ನ ಟ್ರೋಲ್ ಮಾಡ್ತಾ ಇದ್ದೀರಾ ಅಂತ. ಸೊ ಹಾಗೆ ಜಗದೀಶ್ ಅವ್ರು ತುಂಬ ಸಲ ಮೀಟ್ ಮಾಡಿದ್ದೀನಿ ನಾನು. ನಿಮ್ಮ ಜೊತೆ ಈ ಕಂಟೆಸ್ಟೆಂಟ್ಸ್ ಬಿಟ್ಟು ಇವ್ರು ಇರಬೇಕಿತ್ತಪ್ಪ ಈ ಬಿಗ್ ಬಾಸ್ ಸೀಸನಲ್ಲಿ ಅಂದರೆ ಯಾರು? ಜಗದೀಶ್ ಅವ್ರು ಇರಬೇಕಿತ್ತು. ಜನಕ್ಕೆ ಇನ್ನೂ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗ್ತಾಯಿತ್ತು. ಯಾಕಂದ್ರೆ ನಾನು ಎಲ್ಲ ಕಡೆ ಹೋದಾಗಲೂ ಎಲ್ಲ ಜನರ ಅಭಿಪ್ರಾಯ ಅದೇ ಇದ್ದಿತ್ತು. ಜಗದೀಶ್ ಅವ್ರು ಇದ್ದಾಗ, ನೀವಿದ್ದಾಗ ಚೆನ್ನಾಗಿತ್ತು, ನಮ್ಗೊಂಥರ ಎಂಟರ್ಟೈನಿಂಗ್ ಆಗಿತ್ತು. ಬಿಕಾಸ್ 2 ಡಿಫ್ರೆಂಟ್ ಪರ್ಸ್ನಾಲಿಟಿ. ಅವ್ರು ಎಲ್ಲದಕ್ಕೂ ಕಿರಿಕ್ ಮಾಡ್ತಾರೆ, ನಾನು ಅಷ್ಟೇ ಪೇಷನ್ಸಾಗಿ ಹ್ಯಾಂಡಲ್ ಮಾಡ್ತಿದ್ದೆ. ಒಂಥರ ಅವ್ರಿಗೆ ನಮ್ಮ ಕಾಂಬಿನೇಷನು ಇಷ್ಟ ಆಗಿತ್ತು. ಸೊ ಜಗದೀಶ್ ಅವ್ರು ಇದ್ದಿದ್ದರೆ ಇನ್ನೂ ಬೇರೆ ಲೆವೆಲೇ ಇರ್ತಿತ್ತು ಅಂತ ಅನಿಸುತ್ತೆ. ಅದೇ ಅವ್ರೊಂದು ಸ್ವಲ್ಪ ಮಾತು ಗೀತು ಎಲ್ಲ ಕಂಟ್ರೋಲ್ ಮಾಡ್ಕೊಂಡಿದ್ದಿದ್ರೆ ಈ ವುಡ್ ಹ್ಯಾವ್ ಬೀನ್ ಅ ವೆರಿ ಗುಡ್ ಎಂಟರ್ಟೈನರ್. ಪ್ಲಸ್ ಪಾಯಿಂಟ್ ಆಯಿತಾ ಮೈನಸ್ ಆಯಿತಾ ನಿಮಗೆ ಬಿಗ್ ಬಾಸ್ ಹೋಗಿತ್ತು? ಪ್ಲಸ್ ಡೆಫಿನೆಟ್ಲಿ. ಬಿಗ್ ಬಾಸ್ ಶೋ ಒಂದು ಬ್ಯೂಟಿನೇ ಅದು. ನಾವು 1 ದಿನ ಇದ್ದರೂ 100 ದಿನ ಇದ್ದರೂ ಸೇಮ್ ಪಾಪ್ಯುಲಾರಿಟಿ, ಸೇಮ್ ನೇಮ್, ಸೇಮ್ ಫೇಮ್ ಸಿಗುತ್ತೆ. ಸೊ ಪ್ಲಸ್ಸೇ ಆಗಿದೆ.
ನಿಜವಾಗ್ಲೂ ಇನ್ನೊಂದಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದೀನಿ. ನಾನು ಅದೇ ಹೇಳ್ತಾರೆ, ಬಿಗ್ ಬಾಸಲ್ಲಿ ನಿಮ್ಗೆ ಎಷ್ಟು ಸಂಭಾವನೆ ಕೊಟ್ಟರು ಅಂತ. ನಿಮ್ಮನ್ನೆಲ್ಲ ಸಂಪಾದನೆ ಮಾಡಿದ್ದೀನಲ್ಲ, ಅದೇ ಒಂದು ದೊಡ್ಡ ಸಂಭಾವನೆ. ಒಬ್ಬರು ಕಲಾವಿದರಿಗೆ ದುಡ್ಡು ನಾವು ಯಾವ ರೀತಿಯಾದರೂ ಮಾಡ್ಬೋದು, ಕೀರ್ತಿ ಗಳಿಸೋದಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿ ಆ ವಿಷಯದಲ್ಲಿ ಐ ಆಮ್ ರಿಯಲಿ ಲಕ್ಕಿ. ಪಾಸಿಟಿವ್ ಅಂತಿದ್ದವರೇ ಆಚೆ ಬಂದುಬಿಟ್ರು. ನನಗೆ ಪಾಸಿಟಿವಿಟಿ ಅಂತಿದ್ರು, ಬಟ್ ನನಗೆ ಅಷ್ಟು ಹೊತ್ತು ಒಂಥರ ಫೇಕೆ ಅನಿಸ್ತಿತ್ತು ನನಗೆ. ಸೊ ಹಾಗಾಗಿ ಗೊತ್ತಿಲ್ಲ, ಜನಕ್ಕೆ ಗೊತ್ತಾಗುತ್ತಲ್ವ ಲೈಕ್ ಯಾವ್ದು ಫೇಕು ಯಾವ್ದು ರಿಯಲ್ ಅಂತ. ಅಲ್ಟಿಮೇಟ್ಲಿ ಟ್ರೂತ್ ವಿಲ್ ವಿನ್. ನಮಗೆ ಆಸೆ ಇತ್ತು ಯಾವ ಥರ ಅಂದರೆ, ಫ್ಯಾನ್ಸ್ ಹೇಳ್ತಾ ಇದ್ರು 2 ಕೈ ಆದರೆ ವಿನ್ನರ್ ರನ್ನರಪ್ ಆದರೆ ಒಂದು ನಿಮ್ದಿರ್ಬೇಕು, ಇನ್ನೊಂದು ಜಗದೀಶ್ ಅವ್ರದ್ದು. ಅಯ್ಯೋ ಕನಸಾಗ್ಬಿಡ್ತಲ್ಲ ಅದು. ಹಿಂಗೆ ಹೇಳಿದ್ರೆ ಹೊಟ್ಟೆ ಉರಿಸ್ಬೇಡಿ ನಮಗೆ, ಆಯಿತಾ? ಅದು ಸುದೀಪ್ ಸರ್ ನನ್ನ ಕೈ ಇಟ್ಕೊಳ್ಳೋದು, ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಖುಷಿ ಆಗುತ್ತೆ. ನಾವು ಅದೇ ಹೇಳ್ತಿದ್ದೆ, ಸುದೀಪ್ ಸರ್ ವೀಕೆಂಡ್ ಬರುವಾಗೆಲ್ಲ ಒಂಥರ ಲೈಕ್ ಗೂಸ್ ಬಂಪ್ಸ್ ಇರ್ತಿತ್ತು. ಇವತ್ತು ಯಾರು ಕ್ಲಾಸ್ ತೊಗೋತಾರೋ ಏನು ಹೇಳ್ತಾರೋ ಅಂತ. ಅವರಾನೇ ಹಾಗೆ ಅಲ್ವಾ. ಸೊ ಅಂಥದ್ದು ಅವ್ರು ನನ್ನ ಕೈ ಇಟ್ಕೊಳ್ಳೋದು, ರನ್ನರ್, ಹೋ ಮೈ ಗಾಡ್, ಖುಷಿಯಲ್ಲೇ ಸತ್ತೋಗ್ತಾ ಇದೆ ಅನ್ಸುತ್ತೆ. ಖುಷಿಯಲ್ಲಿ ತೇಲಾಡಿ ಸಾಕು. ವೆರಿ ಆಲ್ ದ ಬೆಸ್ಟ್ ನಿಮ್ಮ ಸಿನಿಮಾಗೂ ಹಾಗೂ ಮುಂದಿನ ಪ್ರಾಜೆಕ್ಟ್ಸ್ ಏನೇನು ಬರ್ತಾ ಇದೆ ಎಲ್ಲವಕ್ಕೂ ವೆರಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ನಟಿ ಹಂಸ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ಕೀರ್ತಿ ಪಾಟೀಲ್, ಗ್ಯಾನ್ಚಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.